ಆಗುತ್ತೆ. ಕೈಯಲ್ಲಿ ಕಾಲಲ್ಲಿ ಈ ಉಗುರು ಸುತ್ತು ಉಗುರು ಸಂದಲ್ಲೆಲ್ಲ ನಿಮಗೆ ಗಾಯ ಆಗುವಂಥದ್ದು, ಮತ್ತು ನಿಮಗೆ ವಿಪರೀತ ತಲೆನೋವು ಬರುವಂಥದ್ದು, ಬಾಣಂತಿ ಸನ್ನಿ ಆಗುವಂಥದ್ದು, ಬಾಣಂತಿ ತಲೆನೋವು ಸ್ಟಾರ್ಟ್ ಆಗುವಂಥದ್ದು ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ತಾ ಇರ್ತಾರೆ ಒಬ್ಬೊಬ್ಬರು ತುಂಬ ಸುಸ್ತಾಗ್ತಾ ಇರುತ್ತೆ, ತಲೆ ಸುತ್ತು ಬರುತ್ತೆ, ಮಗುಗೆ ಫೀಡ್ ಮಾಡೋದಕ್ಕೂ ಕೂಡ ನನಗೆ ಆಗ್ತಾ ಇಲ್ಲ, ಈ ರೀತಿ ಪ್ರಾಬ್ಲಮ್ಸ್ ಹೇಳ್ತಾ ಇರ್ತೀರಾ. ಈ ಮೈಕೈ ನೋವಾಗಿರ್ಬೋದು, ಆವಾಗ ತುಂಬ ಕಾಲು ನೋವು, ಮೈಕೈ ನೋವು ಏನಿರುತ್ತೆ, ಹೆಡ್ಏಕ್ ಇರುತ್ತೆ. ಯಾರಿಗೆಲ್ಲ ಸಿ ಸೆಕ್ಷನ್ ಆಗಿರುತ್ತೆ ಅವರಿಗೆ ಹೆಡ್ಏಕ್ ಇರುತ್ತೆ. ಸೊ ನೀವು ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಸೊ ತಡ ಮಾಡ್ತೀನಿ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಏನಂತ ಹೇಳಿದ್ರೆ ತುಂಬ ಕ್ವಶನ್ಸು ಬರ್ತಾ ಇರೋದು ಏನು ಅಂದರೆ, ಗಂಡು ಮಗು ಆದರೆ ನೀರನ್ನು ಕಡಿಮೆ ಕುಡಿಬೇಕಾ? ಬಾಣಂತನ ಟೈಮಲ್ಲಿ ಗಂಡು ಮಗು ಆಗಿದೆ ಇವಾಗ ನಮಗೆ, ಸೊ ನೀರನ್ನು ಕಡಿಮೆ ಕುಡಿಬೇಕಾ ಅಂತ ಹೇಳ್ಬಿಟ್ಟು ತುಂಬ ಕ್ವಶನ್ ಅರೈಸ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಿದ್ರೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಹಳುಬ್ರಾಗಿದ್ದರೂ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ಚಾನಲ್ ಕೂಡ ನಾನು ಓಪನ್ ಮಾಡಿದ್ದೀನಿ ಅಂತ ಹೇಳಿದೆ. ಸೊ ಒಂದು RR ಕಪಲ್ಸ್ ಚಾನಲ್ ಕೂಡ ಇದೆ. ಸೊ ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡಿ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಡೈಲಿ ವ್ಲಾಗ್ಸ್ನ ಮತ್ತು ನನ್ನ ಒಂದು ಡೈಲಿ ಏನಿರುತ್ತೋ ಅದನ್ನು ನಾನು ಅಪ್ಲೋಡ್ ಮಾಡೋದಕ್ಕೆ ಅದರಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡಿ. ಇದರಲ್ಲಿ ಬಾಣಂತಿ ಆರೈಕೆ, ಬಾಣಂತಿ ಏನೇನು ತೊಗೋಬೇಕು, ಏನೇನು ತಿನ್ನಬಾರ್ದು, ಮಗುವಿನ ಆರೈಕೆ, ಈ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ನಾನು ಇದರಲ್ಲಿ ಹಾಕ್ತಾ ಇರ್ತೀನಿ. ಸೊ ಎರಡಕ್ಕೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಹೌದು, ಗಂಡು ಮಗು ಆದರೆ ನೀರನ್ನು ಕಡಿಮೆ ಕುಡಿಬೇಕಾ ಅಂತ ಕೇಳ್ತಾ ಇದ್ರಿ. ಸೊ ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಎಲ್ಲವೂ ಕೂಡ ಒಂದೇ, ಇದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಅನ್ನೋದು ಇಲ್ಲ. ಸೊ ನೀರನ್ನು ಕಡಿಮೆ ಕುಡಿಬೇಕು, ಹೆಣ್ಣುಮಗು ಆದರೆ ಜಾಸ್ತಿ ಕುಡಿಬೇಕು, ಗಂಡು ಮಗು ಆದರೆ ಕಡಿಮೆ ಕುಡಿಬೇಕು ಅಂತ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಮೇಯ್ನಾಗಿ ನೀರನ್ನು ಜಾಸ್ತಿ ಕುಡಿಬೇಕು. ಬಾಣಂತನ ಟೈಮಲ್ಲಿ ನೀರನ್ನು ಎಷ್ಟು ಕುಡಿಬೇಕು ಅಂದರೆ, ದಿನಕ್ಕೆ ಅಟ್ಲೀಸ್ಟ್ ನೀವು 2 ಲೀಟ್ರಷ್ಟಾದರೂ ನೀರನ್ನು ಕುಡಿಲೇಬೇಕು. ಸೊ ಹೆಣ್ಣು ಮಗು ಆದರೆ ಜಾಸ್ತಿ ಕುಡಿಬೇಕು, ಗಂಡು ಮಗು ಆದರೆ ಕಡಿಮೆ ಕುಡಿಬೇಕು ಅಂತ ಏನಿಲ್ಲ. ನೀರನ್ನು ಜಾಸ್ತಿ ಕುಡಿದ್ರೆ ಕೆಮ್ಮಾಗುತ್ತೆ, ಕಫ ಆಗುತ್ತೆ, ಮಗುಗೆ ಶೀತ ಆಗುತ್ತೆ. ಸೊ ನಮಗೆ ನೀರು ಮೈ ಆಗಿಬಿಡುತ್ತೆ. ಮನೆಯಲ್ಲಿ ದೊಡ್ಡವರು ಜಾಸ್ತಿ ನೀರನ್ನು ಕೊಡೋದೇ ಇಲ್ಲ, ನೀರನ್ನು ಕುಡಿಯೋದಕ್ಕೆ ನೀರು ಮೈ ಆಗಿಬಿಡುತ್ತೆ. ಸೊ ಇದ್ಯಾವುದೂ ಇಲ್ಲ. ಬಟ್ ಆದರೆ ಆಫ್ಟರ್ ಡೆಲಿವರಿ, ಆಫ್ಟರ್ ಬೇಬಿ, ಬಾಣಂತನ ಟೈಮಲ್ಲಿ ನೀರನ್ನು ಹೆಚ್ಚು ಹೆಚ್ಚು ಬಳಸಿ. ನೀರನ್ನು ಹೆಚ್ಚು ಹೆಚ್ಚು ಕುಡಿದಷ್ಟು ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಮಗುವಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಆ ಒಂದು ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಬ್ಲಡ್ ಆಗಿರ್ಬೋದು, ಎಲ್ಲವೂ ಕೂಡ ಲಾಸ್ ಆಗಿರುತ್ತೆ. ಸೊ ಎಲ್ಲವೂ ಕೂಡ ನಮಗೆ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ನೀರನ್ನು ಬಳಸಬೇಕು, ಹೆಚ್ಚಾಗಿ ನೀರನ್ನು ಕುಡಿಬೇಕು. ಸೊ ನೀರನ್ನು ಕುಡಿಬೇಕು ಅಂದ ತಕ್ಷಣ ಯಾವುದೋ ಒಂದು ನೀರು, ತಣ್ಣೀರು ಆ ರೀತಿ ಕುಡಿಯೋ ಅಂಥ ತಪ್ಪನ್ನು ಮಾಡಲೇಬೇಡಿ. ಸೊ ನೀವು ಇನ್ ಕೇಸು ಫಿಲ್ಟ್ರ್ ನೀರು ಬಳಸ್ತಾ ಇದ್ದೀರಾ, ಮಿನರಲ್ ವಾಟರ್ ಬಳಸ್ತಾ ಇದ್ದೀರಾ, 5 ರೂಪಿ ಕಾಯಿನ್ ಹಾಕಿ ನೀರನ್ನು ತೊಗೊಂಡು ಬರ್ತಾ ಇದ್ದೀರಾ, ಯಾವುದೇ ನೀರಾಗಲಿ ನೀರನ್ನು ಕಾಯಿಸಿ ಕುಡಿಯೋದನ್ನ ಅಭ್ಯಾಸ ಮಾಡಿಕೊಡಿ. ನೀರನ್ನು ಬಿಸಿ ನೀರನ್ನೇ ಕುಡಿಬೇಕು. ಯಾವುದೇ ಕಾರಣಕ್ಕೂ ನೀವು ತಣ್ಣೀರನ್ನು ಕುಡಿಬಾರ್ದು. ತಣ್ಣೀರನ್ನು ಕುಡಿದ್ರೆ ನಿಮಗೆ ಶೀತ ಆಗುತ್ತೆ, ನಿಮಗೆ ಶೀತ ಆದರೆ ಮಗುಗೆ ಶೀತ ಆಗುತ್ತೆ. ಸೊ ಕೆಮ್ಮು, ಕಫ, ನೆಗಡಿ ಇದೇ ಕೂಡ ಆವಾಗ ಸ್ಟಾರ್ಟ್ ಆಗುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ತಣ್ಣೀರನ್ನು ಬಳಕೆ ಮಾಡಲೇಬೇಕು. ಕುಡಿಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಅಟ್ಲೀಸ್ಟ್ 6 ಮಂತ್ವರೆಗೂ ಕೂಡ ನೀವು ಬಿಸಿ ನೀರನ್ನು ಕುಡಿಲೇಬೇಕು. ಆ್ಯಕ್ಚುಲಿ ಇರೋದು 9 ಮಂತ್ಸ್ವರೆಗೂ ಬಿಸಿನೀರನ್ನು ತೊಗೋಬೇಕು ಅಂತ, ಬಟ್ ನಿಮ್ಮ ಬಾಣಂತನ ಮುಗಿಯೋವರೆಗೂ. ಬಟ್ ಆದರೆ ನಿಮಗೆ ಆಗ್ತಾ ಇಲ್ಲ ಅಂದರೆ ನೀವು ಅಟ್ಲೀಸ್ಟ್ 6 ಮಂತ್ವರೆಗಾದರೂ ಬಿಸಿ ನೀರನ್ನು ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಬಿಸಿ ನೀರು, ಬಿಸಿ ಊಟ ಇದರಲ್ಲೇ ನೀವು ಇರಬೇಕಾಗತ್ತೆ. ಇಲ್ಲ ಅಂದರೆ ನಿಮಗೂ ಕೂಡ ಬಾಣಂತಿ ಸನ್ನಿ ಕೂಡ ಆಗುತ್ತೆ ಇದರಿಂದ. ಸೊ ನೀವು ತಣ್ಣೀರನ್ನು ಬಳಸೋದ್ರಿಂದ ಬಾಣಂತಿ ಸನ್ನಿ ಆಗುತ್ತೆ. ಕೈಯಲ್ಲಿ ಕಾಲಲ್ಲಿ ಈ ಉಗುರು ಸುತ್ತು ಉಗುರು ಸಂದಲ್ಲೆಲ್ಲ ನಿಮಗೆ ಗಾಯ ಆಗುವಂಥದ್ದು, ಮತ್ತು ನಿಮಗೆ ವಿಪರೀತ ತಲೆನೋವು ಬರುವಂಥದ್ದು, ಬಾಣಂತಿ ಸನ್ನಿ ಆಗುವಂಥದ್ದು, ಬಾಣಂತಿ ತಲೆನೋವು ಸ್ಟಾರ್ಟ್ ಆಗುವಂಥದ್ದು ಎಲ್ಲವೂ ಕೂಡ ಅದು ಬಿಸಿನೀರನ್ನು ತೊಗೊಂಡಿಲ್ಲ ಅಂದರೆ ನಿಮಗೆ ಇವೆಲ್ಲವೂ ಕೂಡ ಬರುತ್ತೆ. ಬಟ್ ಆದರೆ ಹೆಚ್ಚು ನೀರನ್ನು ಕುಡಿಲೇಬೇಕು, ಕಡಿಮೆ ನೀರು ಕುಡಿಬೇಕು. ಗಂಡು ಮಗು ಆಗಿದೆ, ನಾನು ತುಂಬ ಕಡಿಮೆ ನೀರು ಕುಡಿಬೇಕು. ಸೊ ಇದೆಲ್ಲವನ್ನು ತಲೆಯಿಂದ ಕಿತ್ತಾಕ್ಬಿಡಿ. ಯಾವುದೇ ಮಗು ಆದರೂ ಅಷ್ಟೇ ನೀವು ಆರಾಮ್ಸಾಗಿ ನೀರನ್ನು ತೊಗೋಬೋದು. ಸೊ ನೀರನ್ನು ತೊಗೊಳ್ಳೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಬಾಣಂತನ ಟೈಮಲ್ಲಿ ತುಂಬ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತೀವಿ. ನೀರನ್ನು ಚೆನ್ನಾಗಿ ಕುಡೀರಿ, ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಮಗುಗೆ ಬ್ರೆಸ್ಟ್ ಫೀಡ್ ತುಂಬ ಚೆನ್ನಾಗಾಗುತ್ತೆ.
ಕೆಲವ್ರು ಹೇಳ್ತಾ ಇರ್ತಾರೆ ನನಗೆ ಬ್ರೆಸ್ಟ್ ಫೀಡೇ ಚೆನ್ನಾಗಿ ಆಗ್ತಾ ಇಲ್ಲ, ಮಗುಗೆ ಹಾಲು ಸಾಕಾಗ್ತಾ ಇಲ್ಲ ಅಂತ. ನೀವು ಆದಷ್ಟು ನೀರನ್ನು ಚೆನ್ನಾಗೇ ತೊಗೊಳ್ಳಿ, ಓಕೆನಾ. ನೀರನ್ನು ನೀವು ಎಷ್ಟು ಕುಡಿತೀರೋ ಅಷ್ಟು ಚೆನ್ನಾಗಿ ನಿಮಗೆ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ, ಮಗುಗೆ ಸಾಕಾಗುವಷ್ಟು ಹಾಲು ನಿಮಗೆ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಯಾವಾಗ ನೀವು ನೀರನ್ನು ಕುಡಿಯೋದನ್ನ ಕಡಿಮೆ ಮಾಡ್ತೀರಾ, ನಿಮಗೆ ಬ್ರೆಸ್ಟ್ ಮಿಲ್ಕು ಕೂಡ ಅಷ್ಟಾಗಿ ಬರೋದಿಲ್ಲ. ಸೊ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಾಗಬೇಕು ಅಂದರೆ ನೀರು ಕೂಡ ನೀವು ಚೆನ್ನಾಗಿ ತೊಗೊಬೇಕು. ಸೊ ಮೈಕೈ ನೋವಾಗಿರ್ಬೋದು, ಆವಾಗ ತುಂಬ ಕಾಲು ನೋವು, ಮೈಕೈ ನೋವು ಏನಿರುತ್ತೆ, ಹೆಡ್ಡೇಕ್ ಇರುತ್ತೆ, ಯಾರಿಗೆಲ್ಲ ಸಿ ಸೆಕ್ಷನ್ ಆಗಿರುತ್ತೆ ಅವರಿಗೆ ಹೆಡ್ಡೇಕ್ ಇರುತ್ತೆ. ಸೊ ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದ ನಿಮ್ಮ ಹೆಡ್ಡೇಕ್ ಕೂಡ ಕಡಿಮೆ ಆಗುತ್ತೆ, ಬಾಡಿ ಪೇಯ್ನ್ ಕಡಿಮೆ ಆಗುತ್ತೆ, ವಿಟಮಿನ್ಸು ಮಿನರಲ್ಸು ಎಲ್ಲವೂ ಕೂಡ ನೀವು ಏನೇ ತಿಂದರೂ ಕೂಡ ಅದು ಡೈಜೆಷನ್ ಆಗೋದಕ್ಕೆ ಎಲ್ಲವೂ ಕೂಡ ನಿಮ್ಮ ಬಾಡಿ ಚೆನ್ನಾಗೆ ಸೇರ್ಕೊಳ್ಳೋದಕ್ಕೂ ಕೂಡ ನಿಮಗೆ ನೀರು ತುಂಬ ಇಂಪಾರ್ಟೆಂಟು. ಸೊ ಫೈನಲಿ ಏನು ಹೇಳೋದು, ಬಾಣಂತ ಟೈಮಲ್ಲಿ ನೀವು ಎಷ್ಟು ನೀರು ಕುಡಿತೀರೋ ನಿಮಗೆ ನಿಮ್ಮ ಬಾಡಿಗೆ ಅಷ್ಟೇ ಒಳ್ಳೆಯದು. ಯಾಕೆ ಅಂದರೆ ಆ ಒಂದು ಟೈಮ್ನಲ್ಲಿ ನಮಗೆ ಡಿಹೈಡ್ರೇಟ್ ಆಗಿರುತ್ತೆ. ಸೊ ನಮ್ಮ ಬಾಡಿಲಿರೋ ನೀರೆಲ್ಲ ಹೋಗಿರುತ್ತೆ, ಎಲ್ಲವೂ ಕೂಡ ಲಾಸ್ ಆಗಿರುತ್ತೆ. ನಮಗೆ ಮತ್ತೆ ಆ ಒಂದು ಚೈತನ್ಯ, ಆ ಒಂದು ಎಲ್ಲವೂ ಸಿಗಬೇಕು ಅಂತ ಹೇಳಿದ್ರೆ, ಶಕ್ತಿ ಬರಬೇಕು ಅಂತ ಹೇಳಿದ್ರೆ ನೀರನ್ನು ಚೆನ್ನಾಗಿ ಕುಡಿಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ತಾ ಇರ್ತಾರೆ ಒಬ್ಬೊಬ್ಬರು, ತುಂಬ ಸುಸ್ತಾಗ್ತಾ ಇರುತ್ತೆ, ತಲೆ ಸುತ್ತು ಬರುತ್ತೆ, ಮಗುಗೆ ಫೀಡ್ ಮಾಡೋದಕ್ಕೂ ಕೂಡ ನನಗೆ ಆಗ್ತಾ ಇಲ್ಲ, ಈ ರೀತಿ ಪ್ರಾಬ್ಲಮ್ಸ್ ಹೇಳ್ತಾ ಇರ್ತೀರಾ, ಈ ರೀತಿ ಕಮೆಂಟ್ ಮಾಡ್ತಾ ಇರ್ತೀರಾ. ಸೊ ದಯವಿಟ್ಟು ಒಂದು ತಿಳ್ಕೊಳ್ಳಿ, ಯಾವಾಗ ನಿಮಗೆ ಸುಸ್ತಾಗುತ್ತೆ, ಯಾವಾಗ ನಿಮಗೆ ಮಗುಗೆ ಫೀಡ್ ಮಾಡೋದಕ್ಕೂ ಕೂಡ ನಿಮಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಬಾಡಿಲಿ ಎಲ್ಲವೂ ಕೂಡ ಕಡಿಮೆ ಆದಾಗ. ಸೊ ಇವಾಗ ನೀರನ್ನು ಚೆನ್ನಾಗಿ ಕುಡಿದ್ರೆ ನಿಮಗೆ ಎನರ್ಜಿ ಕೂಡ ಬರುತ್ತೆ. ಸೊ ಅನಿಮಿಕ್ ಅನ್ನೋದು ಆಗುತ್ತೆ, ನೀವು ನೀರು ಚೆನ್ನಾಗಿ ತೊಗೊಂಡಿಲ್ಲ ಅಂದರೆ ಅನಿಮಿಕ್ ಅನ್ನೋದು ಆಗುತ್ತೆ. ಸೊ ಟೋಟಲಿ ನಾನು ಹೇಳೋದು, ಗಂಡು ಮಗು ಆದರೂ ಆಗಲಿ ಹೆಣ್ಣು ಮಗು ಆದರೂ ಆಗಲಿ ನೀರನ್ನು ಚೆನ್ನಾಗಿ ತೊಗೊಳ್ಳಿ. ನಿಮ್ಮ ಬಾಡಿಗೂ ಒಳ್ಳೆಯದು, ಮಗುವಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮಗುವಿಗೆ ಬ್ರೆಸ್ಟ್ ಮಿಲ್ಕ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ಮಗುಗೂ ಕೂಡ ಮೋಷನ್ ಪಾಸ್ ಮಾಡೋದಕ್ಕೆ ನೀವು ಎಷ್ಟು ನೀರು ಕುಡಿತೀರೋ, ಮಗುಗೆ ಎಷ್ಟು ಹಾಲು ಸೇರುತ್ತೋ ಅದರಿಂದನೇ ಅದು ಕೂಡ ಡಿಸೈಡ್ ಆಗುವಂಥದ್ದು. ಸೊ ನೀವೇ ನೀರು ಕಡಿಮೆ ತೊಗೊಂಡ್ರೆ ಮಗುಗೆ ಹಾಲು ಕೂಡ ಕಡಿಮೆ, ಸೊ ಮೋಷನ್ ಪ್ರಾಬ್ಲಮ್ಮು ಎಲ್ಲವೂ ಕೂಡ ಮಗುಗೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ನೀರನ್ನು ಕುಡಿಯೋದ್ರಿಂದ ನಿಮ್ಮ ಎಲ್ಲ ಪ್ರಾಬ್ಲಮ್ಸು ಕೂಡ ಕ್ಲಿಯರ್ ಆಗುತ್ತೆ. ಸೊ ಆದಷ್ಟು ಬಿಸಿ ನೀರನ್ನು ತೊಗೊಳ್ಳಿ, ಯಾವುದೇ ಕಾರಣಕ್ಕೂ ತಣ್ಣೀರನ್ನು ತೊಗೊಬೇಡಿ. ಬಾಣಂತಿ, ಸನ್ನಿ, ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಬಿಸಿನೀರನ್ನು ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನೇ ಕ್ವಶನ್ಸು, ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟಲ್ಲಿ ಹಾಕಿ, ನಾನು ನಿಜಕ್ಕೂ ಕೂಡ ತಿಳಿಸ್ತೀನಿ. ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್.